ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಈಗ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಕೇಳೋದಾದ್ರೆ, ಮೊದಲನೇದಾಗಿ ಸಿಎಂ ಸಿದ್ದರಾಮಯ್ಯನವರು ಮುಂದಿನ 3 ವರ್ಷಗಳ ಕಾಲ ಮುಂದುವರಿಯೋದ್ರ ಬಗ್ಗೆ ಈಗಾಗಲೇ ಅವರ ಬಣದಲ್ಲಿರೋರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಆದ್ರೆ ಮತ್ತೊಂದು ಕಡೆ ಅಧಿಕಾರ ಹಂಚಿಕೆ ಅಡಿ ಏನಾಗತ್ತೆ ಅನ್ನುವಂತಹ ಪ್ರಶ್ನೆಗಳಿರೋವಾಗ ಈಗ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಅದು ಬಹಳ ದೊಡ್ಡ ಹೊಡೆತ ಬಿದ್ದೇ ಬೀಳುತ್ತೆ. ಯಾಕಂದ್ರೆ ದೇವರಾಜ ಅರಸು ದಾಖಲೆ ಮುರಿತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಈಗ ಶ್ವೇತಾ, ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ವಾರ್ನಿಂಗ್ ಬಳಿಕ ಕೂಡ ಈ ವಿಚಾರದ ಬಗ್ಗೆ ಸಿಎಂ ಬಣದಲ್ಲಿರ್ತಕ್ಕಂಥವರು ನಿಧಾನಕ್ಕೆ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ. ಮಹದೇವಪ್ಪ ಇರ್ಬೋದು, ಎಂ ಬಿ ಪಾಟೀಲ್ ಇರ್ಬೋದು, ಇವರೆಲ್ಲರೂ ಕೂಡ ಸಿಎಂ ಪರವಾಗಿ ಬ್ಯಾಟಿಂಗ್ನ ಆರಂಭಿಸಿದ್ದಾರೆ. ಇನ್ನೊಂದು ಕಡೆ ಇದೇ ಸಿದ್ದರಾಮಯ್ಯ ಬಣದ ಸಚಿವರು ದೆಹಲಿಗೆ ಹೋಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಘಟನೆ ದೃಷ್ಟಿಯಲ್ಲಿ ಆಗ್ತಾ ಇರತಕ್ಕಂಥ ಬೆಳವಣಿಗೆಗಳ ಬಗ್ಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಪಕ್ಷ ಸಂಘಟನೆ ಸರಿಯಾಗಿ ಆಗ್ತಾ ಇಲ್ಲ, ಮುಂದೆ ಚುನಾವಣೆಗಳನ್ನು ಎದುರಿಸಲಿಕ್ಕೆ ಹೋಗುವಂತಹ ಸರ್ಕಾರ ಸಾಕಷ್ಟು ಹಿನ್ನಡೆಯನ್ನು ಅನುಭವಿಸುತ್ತೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಕೂತ್ಕೊಂಡು ಪಕ್ಷ ಸಂಘಟನೆ ಮಾಡೋದು ಸಾಧ್ಯ ಇಲ್ಲ. ಜಿಲ್ಲೆಗಳಿಗೆ ಅಂದರೆ ಪಕ್ಷ ಸಂಘಟನೆಯ ಕಾರಣಕ್ಕಾಗಿ ಜಿಲ್ಲಾ ವಿಸಿಟ್ಗಳನ್ನು ಮಾಡ್ತಾ ಇಲ್ಲ. ಸೊ ಈ ರೀತಿಯಾದಂಥ ಹಲವಾರು ದೂರುಗಳನ್ನು ಕೂಡ ಹೈಕಮಾಂಡ್ನ ಮುಂದೆ ಹೇಳಿದ್ದಾರೆ. ಅಂದರೆ ಒಂದು ಕಡೆ ಸಿದ್ದರಾಮಯ್ಯನವರನ್ನು 5 ವರ್ಷ ಸಿ ಎಂ ಆಗಿ ಇಡಬೇಕು ಅನ್ನುವಂತಹ ಮಾತುಗಳು, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನು KPCCಯಿಂದ ಅಧ್ಯಕ್ಷ ಸ್ಥಾನದಿಂದ ಯಾಕೆ ಕೆಳಗಿಳಿಸಬೇಕು ಅನ್ನುವ ಕಾರಣಗಳನ್ನು ಕೂಡ ಹೈಕಮಾಂಡ್ನ ಮುಂದೆ ಇದೇ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸಚಿವರು ಹೈಕಮಾಂಡ್ನ ಮುಂದೆ ಪರೇಡ್ ಮುಂದುವರಿಸಿದ್ದಾರೆ. ಅಂದರೆ ಸಿದ್ದರಾಮಯ್ಯನವ್ರನ್ನ ಗಟ್ಟಿಗೊಳಿಸುವಂಥ ಪ್ರಯತ್ನದಲ್ಲಿ ಅವರ ಬೆಂಬಲಿಗ ಸಚಿವರು ಕೂಡ ಎಲ್ಲ ರೀತಿಯಾದಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ತಮ್ಮ ಬೆಂಬಲಿಗರನ್ನು KPCC ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ತಮ್ಮ ಬೆಂಬಲಿಗರ ಹೆಸರುಗಳನ್ನು ಹೈಕಮಾಂಡ್ನ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದರೆಲ್ಲ ಬೆಳವಣಿಗೆಗಳ ನಡುವೆ ನಿನ್ನೆ ಖರ್ಗೆ ಅವರು ಆಡಿದಂತಹ ಮಾತು KPCC ಅಧ್ಯಕ್ಷರ ಬದಲಾವಣೆ ನಿಶ್ಚಿತ ಅನ್ನುವಂತಹ ಅಭಿಪ್ರಾಯ ಈಗ ಕಾಂಗ್ರೆಸ್ನಲ್ಲಿ ವ್ಯಕ್ತವಾಗ್ತಾ ಇದೆ. ಅದಕ್ಕೆ ಪೂರಕ ಅನ್ನುವಂತೆ ಭಾನುವಾರ AICC ಅಧ್ಯಕ್ಷರನ್ನು ಭೇಟಿಯಾದಂಥ ಪರಮೇಶ್ವರ್ ಅವರು ರಾಜ್ಯ ರಾಜಕಾರಣದ ಒಂದಷ್ಟು ಬೆಳವಣಿಗೆಗಳನ್ನು ಖರ್ಗೆ ಅವರಿಗೆ ತಿಳಿಸ್ಕೊಟ್ಟಿದ್ದಾರೆ. ಇದರ ಜೊತೆಗೆ ಸತೀಶ್ ಜಾರಕಿಹೊಳಿ ದೆಹಲಿ ಪ್ರವಾಸದ ವೇಳೆ KC ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ರು, ಖರ್ಗೆ ಅವರನ್ನ ಭೇಟಿಯಾಗಿದ್ರು. ಪಕ್ಷ ಸಂಘಟನೆ ಹೇಗೆ ವೀಕ್ ಆಗ್ತಾ ಇದೆ ಅನ್ನುವಂಥ ತಿಳಿಸುವಂಥ ಪ್ರಯತ್ನವನ್ನು ಸತೀಶ್ ಜಾರಕಿಹೊಳಿ ಮಾಡಿದರು. ಇನ್ನು ರಾಜಣ್ಣ ಅಂತೂ ಬಹಿರಂಗವಾಗಿ ಹೇಳಿದರು, ದೆಹಲಿಗೆ ಹೋಗ್ತಿರೋದ್ರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ, MLC ನಾಮಿನೇಷನ್ ಇದೆ, ಜೊತೆಗೆ KPCC ಅಧ್ಯಕ್ಷರ ವಿಚಾರ ಕೂಡ ನಾನು ಮಾತನಾಡಬೇಕಾಗಿದೆ ಅನ್ನುವಂಥದ್ದನ್ನು ಬಹಿರಂಗವಾಗಿ ಹೇಳಿದರು. ನಿನ್ನೆ ವೇಣುಗೋಪಾಲ್ ಅವರನ್ನ ಭೇಟಿಯಾದಾಗಲೂ ಕೂಡ ಈ ವಿಚಾರದ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಇಳಿಲೇಬೇಕು ಅಂತ ಆದ್ರೆ ಡಿ ಕೆ ಶಿವಕುಮಾರ್ ಆಗ ಏನಂತ ವಾದವನ್ನ ಮುಂದೆ ಇಡಬಹುದು? ಈಗ ಸಿಎಂ ಸ್ಥಾನ ಬೇಕು ಅಂತ ವಾದವನ್ನ ಮುಂದೆ ಇಡೋದೇ ಆದ್ರೆ ಈಗ ಸಿಎಂ ಬಣದಲ್ಲಿದ್ದವರು ಎಮೋಷನಲಿ ಪ್ಲೇ ಮಾಡ್ತಾ ಇದ್ದಾರೆ, ದೇವರಾಜ ಅರಸು ದಾಖಲೆ ಮುರಿತಾರಾ ಅಂತ. ಈಗ KPCC ಅಧ್ಯಕ್ಷರಿಂದ ಕೆಳಗಿಳಿಯೋದಕ್ಕೆ ಕೆಳಗಿಳಿಸೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದ್ರು ಕೂಡ ಅದನ್ನು ಮುಂದುವರಿಸೋ ಅಂದರೆ ಪೋಸ್ಟ್ಪೋನ್ ಮಾಡುವಂಥ ಪ್ರಯತ್ನದಲ್ಲಿ ಡಿ ಕೆ ಶಿವಕುಮಾರ್ ಅಂತೂ ನಿಶ್ಚಿತವಾಗಿಯೂ ಇದ್ದಾರೆ. ಯಾಕೆಂದರೆ ಈಗ ಮುಂದೆ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆಗಳಿದ್ದಾವೆ. ಈ ಸಂದರ್ಭದಲ್ಲಿ ಹೊಸ ಅಧ್ಯಕ್ಷರು ಬಂದರೂ ಪಕ್ಷ ಸಂಘಟನೆ ಮಾಡಿ ಚುನಾವಣೆಗೆ ಹೋಗೋದು ಕಷ್ಟ ಆಗುತ್ತೆ. ಹೀಗಾಗಿ ಇರುವಂಥ ಅಧ್ಯಕ್ಷರನ್ನೇ ಮುಂದುವರಿಸಿಕೊಂಡು ಚುನಾವಣೆಯನ್ನು ಎದುರಿಸಬೇಕು ಅನ್ನುವಂತಹ ಅಭಿಲಾಷೆಯಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಹಾಗಾಗಿ ಹೈಕಮಾಂಡ್ ಹೇಳುವಂಥ ಎಲ್ಲ ಕೆಲಸಗಳನ್ನು ಚಾಚು ತಪ್ಪದೆ ಅವರು ಮಾಡ್ತಾ ಇದ್ದಾರೆ. ತಮ್ಮ ಸ್ಥಾನವನ್ನು ಗಟ್ಟಿಗೊಳಿಸುವಂಥ ಪ್ರಯತ್ನವನ್ನು ಸುರ್ಜೇವಾಲಾ ಮೂಲಕ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ತಾವು ಒತ್ತಡವನ್ನು ಮಾಡುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಯಾಕೆಂದರೆ ಲೋಕಸಭಾ ಚುನಾವಣೆಯ ತನಕ ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂತೇಳಿ ವೇಣುಗೋಪಾಲ್ ಘೋಷಣೆ ಮಾಡಿದ್ರು. ಜೊತೆಗೆ ಒಂದು ಪತ್ರಿಕಾ ಹೇಳಿಕೆಯ ಮೂಲಕ ಕೂಡ ಅದನ್ನು ಬಿಡುಗಡೆ ಮಾಡಿದ್ರು. ಇದೇ ಉದ್ದೇಶವನ್ನು ಇಟ್ಕೊಂಡು ಹೇಳೋದಾದರೆ ಲೋಕಸಭಾ ಚುನಾವಣೆ ಆದಮೇಲೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೆಳಗಿಳಿಸಬೇಕಾಗಿತ್ತು. ಆದರೆ ಹೈಕಮಾಂಡ್ ಆ ಪ್ರಯತ್ನವನ್ನು ಮಾಡದೇ ಇರೋದನ್ನು ನೋಡಿದಾಗ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಬಣದಲ್ಲಿರ್ತಕ್ಕಂಥವ್ರು ಅಧಿಕಾರ ಹಸ್ತಾಂತರಕ್ಕೆ ಅವಕಾಶ ಕೊಡಬಾರದು, ದೇವರಾಜ ಅರಸು ಅವರ ದಾಖಲೆಯನ್ನ ಸಿದ್ದರಾಮಯ್ಯನವರು ಮುರಿಲಿ ಎನ್ನುವ ಕಾರಣಕ್ಕಾಗಿ ಅವರ ಪರವಾಗಿಯೂ ಕೂಡ ಎಮೋಷನಲಿ ಬ್ಯಾಟಿಂಗ್ಗಳು ಶುರುವಾಗಿದೆ. ಆದರೆ ಹೈಕಮಾಂಡ್ ಇದನ್ನು ಹೇಗೆ ನೋಡುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಶ್ವೇತಾ, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.